ನಮಸ್ಕಾರ. ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನಿರ್ಲಿಗೆ. ನಂಬರ್ಸ್ ಅಂದ್ರೆ ಬದುಕು, ಬದುಕು ಅಂದ್ರೆ ನಂಬರ್ಸ್. ನಮ್ಮ ಜೀವನದ ಎಲ್ಲ ಏರಿಳಿತಗಳಿಗೆ ನಾವು ಪ್ರತಿನಿತ್ಯ ಬಳಸುವ ನಂಬರ್ಸ್ಗಳೇ ಕಾರಣ. ಅದು ಹೇಗೆ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಂಬರ್ ಅಂದ್ರೆ ನಾನು, ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ. ಹರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು, ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ಇವತ್ತಿನ ಡೇಟ್ 24ನೇ ತಾರೀಕು ಮೇಡಮ್ ಅವರೇ. ಇವತ್ತಿನ ಏನು ಅನ್ಸುತ್ತೆ, ಯಾವ ವಾರ ಅನ್ಸುತ್ತೆ ಗುರೂಜಿ? ಇವತ್ತಿನ ಡೇಟ್ ಕೂಡ ತುಂಬಾ ವಿಶೇಷವಾಗಿದೆ. 24/12/2024 ಮಂಗಳವಾರ. ಹೇಳಿ ಹೇಗಿದೆ? ಯಾಕೆಂದ್ರೆ ಇಲ್ಲಿ 24 ಅಂತ 2 ಸರ್ತಿ ಬರುತ್ತೆ, ದಿನದಲ್ಲೂ ಬರುತ್ತೆ, ವರ್ಷದಲ್ಲೂ ಬರುತ್ತೆ. ಸೊ ಇವತ್ತಿನ ವಿಶೇಷತೆ ಹೇಗಿರುತ್ತೆ ಮಂಗಳವಾರ? ನೋಡಿ ಮೇಡಮ್ ಅವರೇ, ಇವತ್ತು 24, ಲಾಸ್ಟ್ 24, ಈ ವರ್ಷದ 24 ಕೊನೆಯ ನಂಬರ್ಸ್. 2024 ಲಾಸ್ಟ್, 2024 ಇಯರ್ ಲಾಸ್ಟ್ ಆಗ್ತಾ ಇದೆ. ಖಂಡಿತಲ್ಲೂ ಕೂಡ ಈ ವರ್ಷ ತುಂಬಾ ದುರಂತದ ನಂಬರ್ 24 ಆಗಿತ್ತು. 100% ಸಾಕಷ್ಟು ಜನ ತೊಂದರೆಗಳನ್ನ ಅನುಭವಿಸಿದ್ರು. ಖಂಡಿತಲ್ಲೂ ಜಗತ್ತಿನಲ್ಲಿ 24 ಅನ್ನೋದು ತುಂಬಾ ರಿಚ್ ಪೀಪಲ್ಸ್ ನಂಬರ್, ತುಂಬಾ ಸಾಫ್ಟ್ ನಂಬರ್, ತುಂಬಾ ಅದ್ಭುತವಾದ ನಂಬರ್ಸ್. ಆದ್ರೆ ಈ ವರ್ಷ 24ಕ್ಕೆ ಟೈಮ್ ಬ್ಯಾಡ್ ಆಗಿತ್ತು. 100% ನಾವು ನೋಡಿದಂಥದ್ದು ನಮ್ಮ ಲೈಫ್ ಅಲ್ಲಿ ಒಂದು ಮರೆಯಕ್ಕಾಗದಂತ ನಂಬರ್ಸ್, ಒಂದು ಅದ್ಭುತವಾದ ನಂಬರ್ಸ್. 24 ಅಂತ ಬಳಸಂತರ ಮನೆಯಲ್ಲಿ ಸಾಕಷ್ಟು ಒಂಥರ ಹೆಲ್ತ್ ಪ್ರಾಬ್ಲಮ್ ಅನ್ನ ತಂದು ಕೊಡುತ್ತೆ. 24 ಅನ್ನೋದು ಈ ವರ್ಷದಲ್ಲಿ ಅವ್ರ ಮನೆ ಯಾರೇ ಆಗಿರ್ಬೋದು, ಅವ್ರ ಮನೆ ಸಕ್ಸಸ್ ಹಿಂದ್ಗಡೆ ಇದ್ದಿದ್ದು 24 ಇರ್ಬೋದು, ಇಲ್ಲ ಅವ್ರ ಹುಟ್ಟರ ನಂಬರ್ ಇರ್ಬೋದು, ಹೆಲ್ತ್ ಪ್ರಾಬ್ಲಮ್ ನಿಮ್ಮ ಮನೆಯಲ್ಲಿ ಬಂದು ಆಗಿರುತ್ತೆ. 100% ದೇವರು ಈ ವರ್ಷಕ್ಕೆ ಮುಗಿದ್ಬಿಡ್ಲಿ ಅವ್ರ ಪ್ರಾಬ್ಲಮ್ ಎಲ್ಲ. ಮೊದಲಿಗೆ ಇದು 24 ಅನ್ನೋದು ಒಂದು ಚಂದ್ರ ಮತ್ತೆ ಒಂದು ರಾಹು ನಂಬರ್. ರಾಹು ಮತ್ತೆ ಚಂದ್ರ ಎರಡೂ ಸೇರಿ ಶುಕ್ರ ಗ್ರಹದ ನಂಬರ್ ಆಗುತ್ತೆ. ಹಾಗಾಗಿ ಶುಕ್ರ ಅಂದ್ರೆ ಕಲೆಗೆ ಅಧಿಪತಿ, ರಾಜಕೀಯ ಅಧಿಪತಿ, ಕಲೆಗೆ ಅಧಿಪತಿ, ಬ್ಯೂಟಿಫುಲ್ ಅಂತ ಒಂದು ನಂಬರ್ಸ್ ಆಗುತ್ತೆ. ಇದಕ್ಕೆ ಲಕ್ಕಿ ನಂಬರ್ಸ್, ಅನ್ಲಕ್ಕಿ ನಂಬರ್ಸ್ ಯಾವ್ದು ಅಂತ ನೋಡಿದಾಗ ಲಕ್ಕಿ ನಂಬರ್ಸ್ಗಳು ಯಾವ್ದು, ಅನ್ಲಕ್ಕಿ ನಂಬರ್ಸ್. ಇವತ್ತು ಮೊದಲಿಗೆ 1, 10, 19 ಮೀಡಿಯಂ ನಂಬರ್ಸ್. ಅದು 10 ತುಂಬಾ ರಾಜಯೋಗ ನಂಬರ್, 19, 28 ಮೀಡಿಯಂ ನಂಬರು. 10 ಇವ್ರ ಲೈಫಲ್ಲಿ ತುಂಬಾ ದೊಡ್ಡ ಸಕ್ಸಸ್ ಅನ್ನ ಕೊಡುತ್ತೆ. ಅದೇ ರೀತಿಯಲ್ಲಿ 2, 11, 20, 29 ತುಂಬಾ ರಾಜಯೋಗ ಡೇಟ್. ಇವರಿಗೆ ಸಿಕ್ಕಾಪಟ್ಟೆ ರಾಜಯೋಗ ಡೇಟ್. ಇವತ್ತು 2ನೇ ತಾರೀಕು ಕೂಡ ತುಂಬಾ ರಾಜಯೋಗ ಅನುಭವಿಸ್ತೀರಾ. ಅದೇ ರೀತಿಯಲ್ಲಿ 3, 12, 21, 30 ತುಂಬಾ ಕೆಟ್ಟ ದಿನ ಅಂತ ಹೇಳುತ್ತೆ. 3, 12, 21, 30 ಇವತ್ತು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಬರುವಂತ ನಂಬರ್ಸ್ ರಾಹು ಗ್ರಹದ ಸಂಕೇತ. 100% ರಾಹು ಅಂದ್ರೆ ಯಾವುದು? ಭಯಂಕರವಾದ ಅದ್ಭುತವಾದ ನಂಬರ್ಸ್. 4, 13, 22, 31 ವಿಪರೀತ ರಾಜಯೋಗದ ನಂಬರ್ಸ್ ಅಂತ ಹೇಳುತ್ತೆ. ಅದಾದ್ಮೇಲೆ ಬರುವಂತ ಬುಧ ಗ್ರಹದ ಸಂಕೇತದ ನಂಬರ್ಸ್ 5, 14, 23 ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳುತ್ತೆ. ಅದಾದ್ಮೇಲೆ 6, 15, 24 ಸಿಕ್ಕಾಪಟ್ಟೆ ರಾಜಯೋಗದ ನಂಬರ್ಸ್. ಇವತ್ತು ಏನೇ ಕೆಲಸ ಕಾರ್ಯ ಮಾಡಿದ್ರು ವಿಪರೀತ ರಾಜಯೋಗನ ಬರುತ್ತೆ. 7, 16, 25 ವಿಪರೀತ ರಾಜಯೋಗ. ಅದಾದ್ಮೇಲೆ 8 ತುಂಬಾ 50-50 ಇರುತ್ತೆ. 17 ವಿಪರೀತ ರಾಜಯೋಗದ ನಂಬರ್ಸ್. ಇವತ್ತು 17ನೇ ತಾರೀಕಲ್ಲಿ ಯಾರು ಹುಟ್ಟಾರೋ ಅವ್ರು ವಿಪರೀತ ರಾಜಯೋಗನ ಕೊಡುತ್ತೆ. 26 ಇನ್ನೂ ರಾಜಯೋಗದ ನಂಬರ್ಸ್ ನ ಕೊಡುತ್ತೆ. 9 ತುಂಬಾ ಲಕ್ ನಂಬರು. 18 50-50 ಇರುತ್ತೆ. 27 ತುಂಬಾ ರಾಜಯೋಗ ನಂಬರ್. ಈ 24ಕ್ಕೆ ತುಂಬಾ ರಾಜಯೋಗದ ನಂಬರ್ಸ್ ಯಾವ್ದಪ್ಪ ಅಂದ್ರೆ ನಂಬರ್ 4, ನಂಬರ್ 6, 24, 27, 23 ವಿಪರೀತ ರಾಜಯೋಗದ ನಂಬರ್ಸ್. ಇವತ್ತು ಈ ಡೇಟ್ ಅಲ್ಲಿ ಹುಟ್ಟಕ್ಕೆ 7 ಜನದಲ್ಲಿ ಪುಣ್ಯ ಮಾಡಿರ್ಬೇಕು. ಅದರಲ್ಲೂ ಕೂಡ ವಿಪರೀತ ರಾಜಯೋಗನ ಕೊಡುತ್ತೆ. ಗಂಡು ಮಕ್ಳಿಗೆ ಅದ್ಭುತವಾದ ನಂಬರು. ನಮ್ಮ ಇಂಡಿಯಾದಲ್ಲಿ ಈ ಡೇಟ್ ಅಲ್ಲಿ ಹುಟ್ಟರೆ ವಿಪರೀತ ರಾಜಯೋಗನ ಕೊಡುತ್ತೆ. ಒಳ್ಳೊಳ್ಳೆ ಪೊಸಿಷನ್ ಪೋಸ್ಟ್ ಕೊಡುತ್ತೆ. ತುಂಬಾ ಜನದ ಹೆಸರುಗಳು ಗೊತ್ತು, ನಾನು ಹೆಸರನ್ನು ಹೇಳಕ್ ಇಷ್ಟಪಡಲ್ಲ. ವಿಪರೀತ ರಾಜಯೋಗದ ನಂಬರ್ 24 ತುಂಬಾ ಲಕ್ನ ತಂದು ಕೊಡುತ್ತೆ ಮೇಡಮ್. ಗುರುಜಿ, 24ನೇ ನಂಬರ್ ಬಗ್ಗೆ ಮಾತಾಡ್ತಾ ಇದ್ವಿ. 24ನೇ ನಂಬರ್ ಅಲ್ಲಿ ಹುಟ್ಟಿದವರು ಯಾವ ಒಂದು ನಂಬರ್ ಅವ್ರ ಜೊತೆ ಮದ್ವೆ ಆದ್ರೆ ಅವರ ವೈವಾಹಿಕ ಜೀವನ ಚೆನ್ನಾಗಿರತ್ತೆ? 24 ಯಾವ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರು ಸಖತ್ ರಾಜಯೋಗನ ಕೊಡುತ್ತೆ. ನಾವು ಡಿಸೆಂಬರ್ 24 ನಾವು MGRನ ಕಳ್ಕೊಂಡಿದ್ವಿ, ಅದು ಆದ್ರೂ ಅವ್ರು ಇವತ್ತು ದೇವರಾಗಿದ್ದಾರೆ. 100% 24 ಅನ್ನೋದು ನಂಬರ್ ತುಂಬಾ ರಾಜಯೋಗ. ಡಿಸೆಂಬರ್ ಅನ್ನೋದು ತಿಂಗಳು ಬಂದು ಯಾವಾಗಲೂ ಕೂಡ ತಮಿಳ್ನಾಡು ತುಂಬಾ ಕೆಟ್ಟ ತಿಂಗಳು. ಅದೇನೋ ಗೊತ್ತಿಲ್ಲ, ತಿರುವಣ್ಣಾಮಲೈ ಜ್ಯೋತಿ ಅವತ್ತೇ ಬರುತ್ತೆ, ಡಿಸೆಂಬರ್ ಅಲ್ಲೇ ಬರುತ್ತೆ. ಆದ್ರೆ ತಮಿಳ್ನಾಡಲ್ಲಿ ಒಂದು ಸಮಸ್ಯೆನ ಎದುರು ನೋಡ್ಬೇಕಾಗತ್ತೆ. 24ಕ್ಕೆ ಎಲ್ಲಾ ಡೇಟರು ಲೈಫ್ ಪಾರ್ಟ್ನರ್ ಸೂಪರ್. ಅದ್ರಲ್ಲಿ 6ನೇ ತಾರೀಕು ತುಂಬಾ ಬೆಸ್ಟ್ ಪಾರ್ಟ್ನರ್ ಆಗುತ್ತೆ. 2ನೇ ತಾರೀಕು ಅವ್ರು ಬೆಸ್ಟ್ ಆಗುತ್ತೆ. ಅದೇ 4ನೇ ತಾರೀಕು ಅವ್ರು ಬೆಸ್ಟ್ ಆಗುತ್ತೆ. 1 50-50 ಇರುತ್ತೆ. 1ನೇ ತಾರೀಕು ಅವ್ರು ಏನಾದ್ರು ಮದುವೆ ಆದ್ರೆ ಅವ್ರ ಮಕ್ಳಿಗೆ ಏಳಿಗೆ ಇರಕ್ಲ 100% ಅಷ್ಟೇ ಆಗ್ಬೋದು, ಏಳಿಗೆ ಇರಲ್ಲ. ಇವ್ರಿಗೆ ತುಂಬಾ ರಾಜಯೋಗದ ನಂಬರ್. ಇವ್ರಿಗೆ ಅತಿ ಹೆಚ್ಚು ಆಸೆ ಇರುತ್ತೆ, ಜನಗಳ ಮುಂದೆ ಹೇಳಲ್ಲ. ಹಾಗಾಗಿ ಇವ್ರ ಆಪೋಸಿಟ್ ಜಾಗದಲ್ಲಿ ತುಂಬಾ ಪಾಪಗ್ರಹಗಳು ಇರ್ಬೇಕು. ಅವ್ರ ಪಾಪಗ್ರಹಗಳು ಇದ್ದವರು ಇವ್ರನ್ನ ಮದುವೆ ಮಾಡಿದ್ರೆ ಸಖತ್ ಪ್ರೀತಿ ಮಾಡ್ತಾರೆ, ಸಖತ್ ರಾಜಯೋಗನ ಕೊಡುತ್ತೆ ಮೇಡಮ್. ಓಕೆ ಗುರುಜಿ, ಒಳ್ಳೆ ಮಾಹಿತಿಯನ್ನ ಕೊಟ್ರಿ. ಇವತ್ತು ನಮ್ಮ ಪಾಕೆಟ್ ಅಲ್ಲಿ ಯಾವ ಒಂದು ವಸ್ತುವನ್ನ ಇಟ್ಕೊಂಡ್ರೆ ಇವತ್ತಿನ ನಮ್ಮ ದಿನ ಅದೃಷ್ಟಕರವಾಗಿರುತ್ತೆ? ನೋಡಿ, ಇವತ್ತು ಪಾಕೆಟ್ ಅಲ್ಲಿ ಬಹಳ ವಿಶೇಷವಾಗಿ ಇವತ್ತಿನ ನಂಬರ್ಸ್ ಅಲ್ಲಿ ನಾನು ನನ್ನ ಒಂದು ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ. ಇವತ್ತು 24 ಅನ್ನೋ ನಂಬರ್ಸ್ ತುಂಬಾ ರಾಜಯೋಗನ ಕೊಡುತ್ತೆ. 27 ಅನ್ನೋ ನಂಬರ್ ರಾಜಯೋಗ ಕೊಡುತ್ತೆ. ಮತ್ತೆ ಅತಿ ಹೆಚ್ಚು ವಿಪರೀತ ರಾಜಯೋಗ ಬೇಕು. ಅದು ಅತಿ ಹೆಚ್ಚು 6666 4 ಸರಿ ರಿಪೀಟ್ ಮಾಡೋದು ತುಂಬಾ ರಾಜಯೋಗ ಬರುತ್ತೆ. ತುಂಬಾ ರಾಜಯೋಗ ಬರುತ್ತೆ. 6666 ಅನ್ನೋ ನಂಬರ್ನ ಯೂಸ್ ಮಾಡಿ ನೋಡಿ,
ನಿಮ್ಮ ಲೈಫಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾರೆ. ಅದನ್ನ ನೀವು ಕೈಲಾರು ಬರ್ಕೊಳ್ಳಿ, ಜೋಬಲಾರು ಇಟ್ಕೊಳ್ಳಿ, ಪರ್ಸಲಾರು ಇಟ್ಕೊಳ್ಳಿ, ಬರೆದಿಟ್ಕೊಳ್ಳಿ, ವಿಪರೀತ ರಾಜಯೋಗ ಕೊಡುತ್ತೆ ಮೇಡಮ್ ಅವ್ರೆ. ಯಾವ ಕಲರ್ ಪೆನ್ನಲ್ಲಿ ಆದ್ರೂ ಬರ್ಕೋಬೇಕಾ ಅಥವಾ ಯಾವ್ದಾದ್ರು ಇದೇ ಪರ್ಟಿಕ್ಯುಲರ್ ಕಲರ್ ಪೆನ್ನಲ್ಲಿ ಬರ್ಕೊಳ್ಬೇಕಂತ ಏನಾದ್ರು ಇದೆಯಾ? ಬ್ಲೂ ಕಲರ್, ಗ್ರೀನ್ ಕಲರ್ ತುಂಬಾ ಲಕ್ ತಂದು ಕೊಡುತ್ತೆ. ಬ್ಲೂ ಕಲರ್ ಬಂದು ನಿಮ್ಗೆ ಸಂತೋಷವನ್ನ ಕೊಡುತ್ತೆ. ಗ್ರೀನ್ ಕಲರ್ ಬರೆದ್ರೆ ನಿಮ್ಗೆ ಯಾರಿಂದಲ್ಲ ದುಡ್ಡು ಇಸ್ಕೋಬೇಕು, ದುಡ್ಡು ಕೇಳಬೇಕು ಅಂದ್ರೆ ಗ್ರೀನ್ ಪೆನ್ನಲ್ಲಿ ಬರೀರಿ, ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ. ಗುರುಜಿ, ಬಣ್ಣದ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಮಂಗಳವಾರ, ಯಾವ ಬಣ್ಣ ಇವತ್ತು ಅದೃಷ್ಟವನ್ನ ತಂದ್ಕೊಡುತ್ತೆ? ಅಂದ್ರೆ ಮಹಿಳೆಯರು ಯಾವ ಬಣ್ಣದ ರಂಗೋಲಿಯನ್ನ ಹಾಕಿದ್ರೆ ಅದೃಷ್ಟ ಬರುತ್ತೆ, ಅಥವಾ ಪುರುಷರು ಯಾವ ಬಣ್ಣದ ಶರ್ಟ್ ಅನ್ನ ಅಥವಾ ವಸ್ತ್ರವನ್ನ ಧರಿಸ್ಕೊಂಡು ಹೋದ್ರೆ ಇವತ್ತಿನ ದಿನ ಅವ್ರಿಗೆ ಶುಭಕರವಾಗಿರುತ್ತೆ? ಮಂಗಳವಾರ ದಿವಸ ಹುಟ್ಟಿದವ್ರಿಗೆ ಜಾಸ್ತಿ ಲವ್ ಮ್ಯಾರೇಜ್ ಜಾತಕ. ಲವ್ ಮ್ಯಾರೇಜ್ ಮಂಗಳವಾರ ಹುಟ್ಟಿದವರೆಲ್ಲ ಜಾಸ್ತಿ ಲವ್ ಮ್ಯಾರೇಜ್ ಅಂತ ಬರ್ದಿಟ್ಕೊಡ್ಬೇಕು. ಅದ್ರಲ್ಲಿ 24 ಹುಟ್ಟಿದ್ ಇನ್ನೂ ಲವ್ ಮ್ಯಾರೇಜ್ ಅಂತ ಬರ್ಕೋಬೇಕು. ಇವತ್ತಿನ ರಂಗೋಲಿಯಲ್ಲಿ ಬಹಳ ವಿಶೇಷವಾಗಿ ಇವತ್ತೆಲ್ಲರೂ ಯಾವುದೋ ಮೂಲೆಯಲ್ಲಿ ಕಾರ್ನರ್ 4 6 ಬರ್ದ್ಬಿಡಿ. ರಂಗೋಲಿ ತುಂಬಾ ಲಕ್ ಬರುತ್ತೆ. ಕಾರ್ನರ್ 6 4 ಬರ್ದ್ ನೋಡಿ. ನಿಮ್ ಬೆಡ್ರೂಮ್ ಅಲ್ಲೂ 4 6 ಬರ್ದ್ ನೋಡಿ. ಆ ಕಡೆಗೆ ಒಂದು 6, ಈ ಕಡೆಗೆ ಒಂದು 6, ಆ ಕಡೆಗೆ ಒಂದು 6, 4 6 ಬರ್ದ್ ನೋಡಿ. ಬೆಳಗ್ಗೆ 4 6 ಅನ್ನ ಒಂದು ಪೇಪರ್ ಬರ್ಬಿಟ್ಟು ಅಂಟಿಸ್ಬಿಡಿ. ತುಂಬಾ ಗುಡ್ ಸಕ್ಸಸ್ ಅನ್ನ ಕಾಣ್ತೀರಾ. ಆಮೇಲೆ ಇವತ್ತು ರಂಗೋಲಿಯಲ್ಲಿ ಬಣ್ಣದ ಒಂದು ರಂಗೋಲಿನ ಅದ್ಭುತವಾದ ನನ್ನ ಒಂದು ನೋಡ್ಬೇಕಾದ್ರೆ ಇವತ್ತು ನಂಬರ್ 1 ಬ್ಲೂ ಮತ್ತೆ ಪಿಂಕ್ ಗ್ರೀನ್. ಬ್ಲೂ, ಪಿಂಕ್, ಗ್ರೀನ್, ವೈಟ್ ಇದನ್ನ ಬಳಸ್ಬೋದು. ತುಂಬಾ ರಾಜಯೋಗ ಕೊಡುತ್ತೆ. ವೀಕ್ಷಕರೇ, ಗುರೂಜಿ ಹೇಳಿದರೆ ಇವತ್ತು ಪಿಂಕ್ ಹಾಗೆ ನೀಲಿ ಹಾಗೆ ಹಸಿರು ಬಣ್ಣನ ಆದಷ್ಟು ಬಳಸಿ ಇವತ್ತಿನ ದಿನ ಶುಭಕರವಾಗಿರುತ್ತೆ ಅಂತ. ಹಾಗೆ ಗುರೂಜಿ, ಇವಾಗ ಎಲ್ಲರ ಮನೆ ಮುಂದೆ ತುಳಸಿ ಗಿಡನ ಬಳಸ್ತಾರೆ. ಆದ್ರೆ ಎಷ್ಟೊಂದ್ ಜನ ಬರೀ ಗಿಡನ ಸಾಕ್ತಾರೆ, ಅದನ್ನ ಸರಿಯಾಗಿ ಪೋಷಣೆಯನ್ನ ಮಾಡೋದಿಲ್ಲ. ಹಾಗೆ ಯಾವ ಒಂದು ದಿಕ್ಕಿಗಿಟ್ರೆ, ಹೇಗೆ ಪೋಷಣೆಯನ್ನ ಮಾಡಿದ್ರೆ ಮನೆ ಸಮೃದ್ಧವಾಗಿರುತ್ತೆ ಅಂತ ಹೇಳ್ತೀರಾ? ತುಳಸಿ ಗಿಡವನ್ನ ಬಹಳ ವಿಶೇಷವಾಗಿ ನಿಮ್ಮ ಬಾಗಿಲಿಗೆ ಈಶಾನ್ಯ ಮೂಲೆಗೆ ಇಡ್ತಾಗ ತುಂಬಾ ರಾಜಯೋಗನ ಕೊಡುತ್ತೆ. ಈಶಾನ್ಯ ಮೂಲೆಗೆ ತುಂಬಾ ರಾಜಯೋಗನ ಕೊಡುತ್ತೆ. ತುಳಸಿ ಗಿಡ ನಂಬರ್ 1 ಈಶಾನ್ಯ ಮೂಲೆ ಬಳಸಿ. ಮತ್ತೆ ಇವತ್ತಿನ ಡೇಟು ತುಂಬಾ ಊಟಕ್ಕೆ ಅಧಿದೇವತೆ ಆಗ್ತಾನೆ. ಊಟಕ್ಕೆ ಅಧಿದೇವತಾನೆ. ನೀವು ಇವತ್ತು ಪುಳಿಯೋಗರೆ ಅದಲ್ಲಿ ಎಳ್ಳನ್ನ ಬೆರೆಸಿರ್ತಾರೆ, ಅದು ತುಂಬಾ ರಾಜಯೋಗ ಕೊಡುತ್ತೆ. ಇಲ್ಲ ಎಳ್ಳುಂಡೆ ಇವತ್ತು ನಿಮ್ಮ ಮನೇಲಿ ಅಡಿಗೆ ಮಾಡಿ ಊಟ ಮಾಡಿ ನೋಡಿ, ಇಲ್ಲ 4 ಜನಕ್ಕೆ ದಾನ ಮಾಡಿ ನೋಡಿ. ನಿಮ್ಮ ಪ್ರಾಬ್ಲಮ್ಗಳು ತುಂಬಾ ಕಷ್ಟ, ಎಷ್ಟೋ ದೇವ್ರಿಗೆ ಕೈ ಮುಗಿತಿದ್ರೆ ಏನೆಲ್ಲ ಮಾಡ್ತಾರೆ, ರಿಸಲ್ಟ್ ಬರ್ತಾ ಇಲ್ಲ. ಇವತ್ತು ನಿಮ್ಮ ಕೈಲಿ ಆದ್ರೆ ಪುಳಿಯೋಗರೆ ದಾನ ಕೊಡಿ, ಇಲ್ಲ ಎಳ್ಳುಳ್ಳೆ ದಾನ ಕೊಡಿ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಗುರುಜಿ, ನಮ್ಮ ವೀಕ್ಷಕರ ಸಮಸ್ಯೆಗೆ ಪರಿಹಾರವನ್ನ ಕೊಡುವಂತಹ ಸಮಯ ಈಗ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್, ನಿಮ್ ಹೆಸರು? ನಮಸ್ಕಾರ, ಮಹೇಶ್ವರಿ ಅಂತ. ನಾವು ದಾಸರಳ್ಳಿಯಿಂದ. ನಮ್ ಜೊತೆ ಆರ್ಯವರ್ಧನ್ ಗುರೂಜಿ ಅವರು ಇದ್ದಾರೆ. ನಿಮ್ಮ ಸಮಸ್ಯೆಯನ್ನ ಅವ್ರ ಹತ್ರ ಹೇಳ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಅದ್ಭುತವಾಗಿದ್ದೀನಿ. ನನ್ ಮಗನ್ ಬಗ್ಗೆ ಕೇಳ್ಬೇಕು. ಕೊಡಿ ಡೇಟ್ ಆಫ್ ಬರ್ತ್. 29 9 2004. 2004. ಟೈಮಿಂಗ್ಸು ರಾತ್ರಿ 2 ಗಂಟೆ 1 ನಿಮಿಷ. 2 ಗಂಟೆ 1 ನಿಮಿಷನಾ? ಏನ್ ಪ್ರಶ್ನೆ ಮೇಡಮ್ ಅವರೇ? ಮಗಂದು ಎಜುಕೇಶನ್ ಡ್ರಾಪ್ ಆಯ್ತು. ಅದೇ ಇವಾಗ ಮುಂದೆ ಏನ್ ಮಾಡ್ತಾನೆ ಅನ್ನೋದು ಸ್ವಲ್ಪ ಆಮೇಲೆ ಸ್ವಲ್ಪ ಒಂದು ಆರೋಗ್ಯದ ಬಗ್ಗೆ ಕೇಳ್ಬೇಕು. ಅವನ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬರ್ಬೇಕು, ನಾನು ಏನೋ ಒಂದ್ ಮಾಡ್ಬೇಕು ಅಂತ. ಸೊ ಅದಾಗುತ್ತಾ ಅವನ್ಗೆ ನೆಕ್ಸ್ಟ್ ಅಲ್ಲಿ ಅಂತ? ಏನು ಆಗಲ್ಲ, ಇಲ್ಲಿ ಏನು ಆಗಲ್ಲ. ಜಾತಕ ಕೆಟ್ಟ ಕೆರಡ್ದಿದೆ. ಸ್ವಂತ ಮನೆಗಿನೇ ಕಟ್ಟಿದ್ರಾ? ಸ್ವಂತ ಮಲ್ಲಿದ್ದೀರಾ? ಅದೊಂದಿದೆ. ಅಪ್ಪನ ಆಸ್ತಿ ಅನುಭವಿಸ್ಬೋದು. ಇವಾಗ ಶುಕ್ರದಶಲ್ಲಿ ಡೆತ್ ಕೂಡ ಹೇಳ್ತೈತೆ ಮೇಡಮ್ ಅವ್ರ ಜಾತಕ. ಯಾರು ಬೇಕಾದ್ರೂ ಸಾಯ್ಬೋದು, ಡೆತ್ ಕೂಡ ಆಗ್ಬೋದು ಅಂತ ಹೇಳುತ್ತೆ. ಶುಕ್ರ ತುಂಬಾ ಕೆಟ್ಟಿದ್ದಾರೆ. ತೊಂದ್ರೆ ಆಗುತ್ತಾ? ಹೌದು, ಅದನ್ನು ಕೂಡ ಹೇಳ್ತೈತೆ ಶುಕ್ರ. ಅದೆಲ್ಲ ಸ್ವಲ್ಪ ಆಯ್ತು. ಅದು ಏನಾಯ್ತು? ಸ್ವಲ್ಪ ಆಕ್ಸಿಡೆಂಟ್ಸ್ ಎಲ್ಲ ಆಯ್ತು, ಒಂದು 4-5 ಸರಿ. ಅದರಿಂದ ಎಲ್ಲ ಸ್ವಲ್ಪ ಬಚಾವಾಗಿ ಬಂದ. ಎಲ್ಲ ಸ್ವಲ್ಪನೇ ಏಟ್ಗಳಾಯ್ತು. ಇವಾಗ ಸ್ವಲ್ಪ ಆರಾಮಾಗಿದ್ದಾನೆ. ಅದೇ ಮುಂದಕ್ಕೆ ಏನ್ ಮಾಡ್ತಾನೆ ಅಂತ, ಹಿಂಗೆ ಇರ್ತಾನ, ಏನ ಸ್ವಲ್ಪ ಏನ ಬಿಸ್ನೆಸ್ ಅದು ಇದು ಯೋಚನೆ ಮಾಡ್ತಾನ ಅಂತ? ಇಲ್ಲ ಮೇಡಮ್ ಅವರೇ, ಇವನ ಜಾಗದಲ್ಲಿ ಮುಂದಿನ ವರ್ಷ 29 ಟೈಮ್ ಬ್ಯಾಡ್ ಅಂತ ಹೇಳ್ತಾನೆ. ನಾನು ಮುಂದಿನ ವರ್ಷದ ಬಗ್ಗೆ ನಾನು ಇನ್ನು ಹೇಳಕ್ ಸ್ಟಾರ್ಟ್ ಮಾಡಿಲ್ಲ. ಹೊಸ ವರ್ಷ ದಿವಸ ನೀವು ನೋಡಿ, 1ನೇ ತಾರೀಕು ದಿವಸ ಯಾವೆಲ್ಲ ನಂಬರ್ಸ್ಗಳು ಜೀರೋ ಆಗ್ತಾರೆ. ಇಷ್ಟು ದಿವಸ ಯಾವ 2024ರಲ್ಲಿ ಯಾರು ಜೀರೋ ಆಗಿದ್ರು, ಯಾರು ಹೀರೋ ಆಯ್ತಾರೆ, ಯಾರು ಹೀರೋ ಆದ್ರೆ ಯಾರು ಜೀರೋ ಆಯ್ತಾರೆ, ಜೀರೋ ಇದ್ರೆ ಏನಾಗುತ್ತೆ ಅಂತ ಮೇಡಮ್ ಅವರೇ. 2024 ಇವನ್ ಲೈಫಲ್ಲಿ ಇವನ್ ಬರ್ದಿಟ್ಟು ಕೇಳಿ, 2021ರಿಂದ 2041 ಇವನ್ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ. 2021ರಿಂದ ಏನ್ ಮಾಡ್ತಾ ಇದ್ದಾರೆ? ಅವನ್ ಏನು ಮಾಡಿಲ್ಲ. ಇವಾಗ ಕಾಲೇಜ್ಗೆ ಹೋದ, ಒಂದ್ ಸಬ್ಜೆಕ್ಟ್ ಹೋಯ್ತು, ಕಟ್ಕೊಂಡ ತಿರ್ಗಾ ಹೋಯ್ತು. ಮಗ ಏನು ಮಾಡಲ್ಲ, ಉಂಡಣ್ಣ ತಿಂದಣ್ಣ. ಇವ್ನಿಗೆ ಯಾರು ಫ್ರೆಂಡ್ಶಿಪ್ ಏನಾದ್ರು ಕೆಟ್ಟವ್ರ ಫ್ರೆಂಡ್ ಆದ್ರೆ ಮುಗೀತು, ಮನೇನೂ ಬೇಡ ಮಠನೂ ಬೇಡ. ಇವಾಗ ಕೆಟ್ಟ ಟೈಮು ತುಂಬಿ ತುಳಿಕಾಡ್ತೈತೆ. ಇವನಿಗೆ ಬರೀ ಬುದ್ಧಿ ಹೇಳೋದೇ ಆಗಿತ್ತು ಇವನ್ ಲೈಫ್ ಪೂರ್ತಿ. 2021ರಿಂದ ನಿಮ್ದು ಏನ್ ಹೇಳಿ, ಇವನಿಗೆ ಬುದ್ಧಿ ಹೇಳೋದಾಗಿತ್ತೆ. ಏನಾರು ನೀವು ಸೀರಿಯಸ್ ಬುದ್ಧಿ ಹೇಳಿದ್ರೆ ಮನೆ ಬಿಟ್ಟು ಹೋಗೋಂಥ ಕಾಲನೂ ನಡಿಬೋದು ನಿಮ್ ಲೈಫಲ್ಲಿ. ನೀವೇನಾದ್ರು ತುಂಬಾ ಸೀರಿಯಸ್ ಬೈದ್ಗಿದ್ ಬುದ್ಧಿ ಹೇಳ್ಬಿಟ್ರೆ, ನಿಮ್ ಮನೇನೂ ಬೇಡ, ನೀವು ಬೇಡ, ಹೋಗ್ರೆ ನಿಮ್ಗೆ ನಾವೇನ್ ಎತ್ಕೇಳಿ ಅಂತ ಹೇಳಿದ್ದು ಅಂತ ಹೇಳ್ಬಿಟ್ಟು ಹೊಂಟಾನು. ಅದಕ್ಕೆ ನಾವು ಬೈಯಕ್ ಹೋಗಲ್ಲ. ಬೈದ್ ನೋಡಿ
ಆಗುತ್ತದು ಬರಲ್ಲ ಮನೆಗೇನೆ. ಯಾವಾಗ ಆಯ್ತು? ಅದು ಎಲ್ಲ ಆಗಿದೆ. ಮತ್ತೆ ಹೋಗಿ ಅಲ್ಲಿ ಇದ್ಬಿಡ್ತಾನೆ ಅವ್ರ ಚಿಕ್ಕಪ್ಪ ಮನೇಲಿ ಬರಲ್ಲ. ಅದೇ ಹೇಳಿದ್ದು, ಬುದ್ಧಿ ಹೇಳಿದ್ರೆ ಮನೇನೂ ಬೇಡ, ಮಠನೂ ಬೇಡ, ಮಶಾಣನೂ ಬೇಡ, ಮಶಾಣಕ್ಕೆ ಹೋಯ್ತು ಅಂತ ಹೊಂಟು ಬಿಡ್ತಾನೆ. ಇವರೆಲ್ಲ ಈ ಟೈಮಲ್ಲೆಲ್ಲ ನಿಮ್ಮ ಕೆಟ್ಟ ಜನಗಳ ಜೊತೆ ಸೇರ್ಕೆತ್ತಾರೆ. ಇವನ್ ಜಾತಕ ಪ್ರಯೋಜನ ಇಲ್ಲ ಮೇಡಮ್. ಇವನ್ ಜಾತಕನ ನಮಗೆ ಹೇಳಕ್ಕೂ ಭಯ ಆಗುತ್ತೆ, ನಿಮಗೆ ಕೇಳಕ್ಕೂ ಭಯ ಆಗುತ್ತೆ. ನಾನು ಹೇಳೋ ರೀತಿಲಿ ಹೇಳಿದ್ದೀನಿ. ನಾನೇನು ಬ್ರಹ್ಮ ಅಲ್ಲ, ಅದು ಬ್ರಹ್ಮ ಜ್ಞಾನದಿಂದ ಹೇಳ್ತಾ ಇದ್ದೆ 100%. ಯಮಧರ್ಮರಾಯರು ನಾನಲ್ಲ 100% ಬರ್ದಿರಿ ಕೇಳಿ. ನಾನೇನೋ ಹೇಳ್ತೀನಿ ಅಂತ ನಾನು ಯಮಧರ್ಮ ಅಲ್ಲ. ಜಾತಕ ಏನು ಹೇಳುತ್ತೆ, ಗ್ರಹಗಳು ಏನು ಹೇಳುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಕರೋನಾ ಬರುತ್ತೆ, ತಿರುಪತಿನ ಬಾಗ್ಲಾಕತ್ತೆ ಅಂತ ಹೇಳ್ದವ್ ನಾನು 100%. ಅವತ್ತೆಲ್ಲರೂ ನನ್ನ ನಕ್ಕಿದ್ರು, ಎಲ್ಲವೂ ನಡೀತು. ಜ್ಯೋತಿಷ್ಯ ಅನ್ನೋ ವಿಷಯದಲ್ಲಿ ನನ್ನನ್ನು ಈ ಪ್ರಪಂಚದಲ್ಲಿ ಟಚ್ ಮಾಡಕ್ಕೆ ಇನ್ನೊಬ್ರು ಇನ್ನು ಈ ಭೂಮಿಲಿ ಹುಟ್ಟಕ್ಕಾಗಲ್ಲ. ನಿಮ್ಮ ಜಾತಕ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟರೆ ಹೆಂಗೆ ಪಟಾಪಟ್ ಹೇಳ್ತೀನೋ, ಹಾಸ್ಪಿಟ್ಲಲ್ಲಿ ಬ್ಲಡ್ ಕೊಟ್ಬಿಟ್ರೆ ಶುಗರ್ BP ಹೆಂಗಿದ್ದಾಗ ಹೇಳ್ತಾರ ನನ್ನ ಜಾತಕ, ನನ್ನ ಟೆಕ್ನಿಕ್ ಅದು. ಇವ್ನ ಜಾತಕದಲ್ಲಿ 2041 ಉಂಡ ಬಸವ ತಿಂದ ಬಸವ ಉಣ್ಕೊಂಡ್ ತಿನ್ಕೊಂಡು ಇವ್ನಿಗೆ ಹೆಣ್ಣು ಕೊಟ್ಟವರು ಕೆಟ್ಟರು. ಇವಾಗ ಏನು ಹೇಳಿ ಅಷ್ಟೇ ಹೆಣ್ಗಿಂಡ್ ಬಂದು ಸೇರ್ಕೊಂಡ್ರೆ ಮನೆ ಅಷ್ಟೇ. ನೀವು ಸೊಸೆಯಾಗಿ ಹೋಗ್ಬೇಕಾದ್ ಬೇರೆ ಮನೆಗೆ ಹಂಗೆ ಮಾಡ್ಬಿಡ್ತಾನೆ, ಕಾಟ ಕೊಟ್ಬಿಡ್ತಾನೆ. ನಾನು ಇರೋದು ಹೇಳಿದ್ದೀನಿ. ಅದೆಲ್ಲ ಯೋಚನೆ ಮಾಡಿದ್ರೆ ಇವಾಗ ಒಂದು ಸ್ವಲ್ಪ ಏನು ಬೇರೆ ಇನ್ನೇನು ಆಗಲ್ಲ. ಇವಾಗ ಅಪ್ಪನ ಮನೆ ಚೆನ್ನಾಗಿದೆ ಮೇಡಮ್ ಅವರೇ, ತಿಂದು ತೇಗೋಷ್ಟು ದೇವ್ರ ದುಡ್ಡು ಕೊಟ್ಟವ್ ನಿಮ್ಮ ಮನೇಲಿ. ಏನ್ ಹೇಳಿ ಅದನ್ನ ಅದೇ ತೊಂದ್ರೆ ಆಗಿರೋದು ಇವಾಗ. ಅದನ್ನ ಕರಗಿಸ್ಬೋಷ್ಟು ಕೊಟ್ಟವ್ ದೇವ್ರು. ಯಾಕಂದ್ರೆ 9ನೇ ಮನೆ ತಾಂಡವಾಡ್ತಾ ಇದೆ. ಬಾಡಿಗೆ ಗಿಡಿಗೆ ಏನಾದ್ರು ಬರುತ್ತಾ ನಿಮ್ಗೆ? ಇದೆ ಅವ್ರ ತಾತ ಮಾಡಿಟ್ಟಿದೆ. ಅದೇನೆ ಬಾಡಿಗೆ ತಿನ್ನ ಯೋಗಗಳು ಅಂತ ಹೇಳುತ್ತೆ. ಯಾಕಂದ್ರೆ 9ನೇ ಮೇಲೆ ಕುಜ, ಗುರು, ಬುಧ, ಪಿತ್ರಾಯಿತ ಆಸ್ತಿನ ಅನುಭವಿಸ್ಬೋದು. 3 ತಲೆಮಾರು 4 ತಲೆಮಾರು ಆ ಪ್ರಾಪರ್ಟಿನ ಅನುಭವಿಸ್ಬೋದು. ಆ ತಾಕತ್ತಿದೆ ಜಾತಕಕ್ಕೆ. ಮೂಲ ಬೆಂಗಳೂರವ್ರೆ ನೀವು? ಜಮೀನ್ದಾರ್ ಫ್ಯಾಮಿಲಿನಾ? ಹೌದು, ಬೆಂಗಳೂರವ್ರೆ. ಜಮೀನ್ದಾರ್ ಫ್ಯಾಮಿಲಿ ಇವಾಗ ಬೆಂಗಳೂರು ಆಗಿತ್ತಲ್ವಾ? ಆ ಫ್ಯಾಮಿಲಿ ಹುಟ್ಟಿರ್ಬೇಕು. ಹಾಗಾಗಿ ಅದರ ಜಾತಕ. ಇವನ್ ಜಾತಕ ಏನಿಲ್ಲ ಮೇಡಮ್. ಈ ಟೈಮ್ ಮುಗಿಬೇಕು. ಈ ಟೈಮ್ ಮುಗಿಯೋದಕ್ಕೆ ನೀವು ಅವನ್ನ ಉಳಿಸ್ಕೋಬೇಕು. ಅವ್ನ ಉಳಿಸ್ಕೊಂಡ್ರೆ ಕಷ್ಟ ಆಯ್ತು ನಿಮಗೆ. ಏನ್ ಹೇಳಿ? ಅದನ್ನೇ ಮಾಡ್ತಾ ಇದೀರಿ. ಅವ್ನು ಏನು ಮಾಡೋದ್ ಬೇಡ, ಬರೀ ಉಳ್ಕಂದ್ರೆ ಸಾಕಾಯ್ತು. ಅವನು ನಾನಿಲ್ಲ. ಹೌದು, ಇವಾಗ ಅದೇ ಹಂಗೆ ಆಗೋಗಿರೋದು. ಅದಕ್ಕೆ ಅವ್ನು ಏನು ಮಾಡೋದ್ ಬೇಡ, ಅವ್ನ ಆರೋಗ್ಯ ಒಂದ್ ಚೆನ್ನಾಗಿದ್ರೆ ಸಾಕು ಅಂತ ಅದೇ. ನಿಮಗೆ ಇವನಲ್ಲಿ 1 ಗಂಟೆ ಅಂತ ಭಯ ಆಗ್ತಾ ಇತ್ತು 6 ಅಡಿ 3 ಅಡಿಗೆ. 6 ಅಡಿ 3 ಅಡಿ ಹೋಗ್ದಿದ್ರು ಸಾಕು ಅಂತ ನೀವ್ ಯೋಚನೆ ಮಾಡ್ತಿರೋ. ಏನು ಮಾಡಪ್ಪ ಇರೋ ತಿನ್ಕೊಂಡಿದ್ರು ಸಾಕು ಹಂಗಾಯ್ತು ಈ ಜಾತಕ. ಹಂಗೆ ಆ ತರಾನೇ ಅನ್ಕೊಂಡ್ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ದೇವ್ರನ್ನೇ ದಿವಸ. ಹೌದೌದು, ಎಲ್ಲ ಆಗ್ತಾ ಇದೆ. ಸೊ ಅದು ಸ್ವಲ್ಪ ದಾಟಿದಿರಿ, ಇನ್ನೊಂದ್ ಸ್ವಲ್ಪನ ಬುದ್ಧಿ ಬರುತ್ತಾ ಅಂತ ನಾನ್ ಕಾಯ್ತಾ ಇದ್ದೀನಿ ಅಷ್ಟೇ. ಮುಂದಿದೆ ಮಾರಿ ಹಬ್ಬ 2025ಕ್ಕೆ. ಏನ್ ಹೇಳಿ? 25 ಇದೇ ಮಾರಿ ಹಬ್ಬ. ಅವತ್ತು 6 ತಿಂಗಳು ಆದ್ಮೇಲೆ ನಂಗೆ ಫೋನ್ ಮಾಡಿ, ಗುರುಜಿ ನೀವು ಹೇಳ್ದಂಗೆ ನಮ್ಮ ಮನೇಲಿ ತಮಟೆ ಹೊಡಿತಿದ್ವಿ ಅಂತ ಹೇಳ್ತೀರಾ. ಏನ್ ಹೇಳಿ? ಹಂಗಿದೆ. ಮುಂದೆ 2029ಕ್ಕೆ ನೀವು ಜನವರಿ 1ನೇ ತಾರೀಕು ಬೆಳಿಗ್ಗೆ ಕಾರ್ಯಕ್ರಮ ನೋಡಿ ಮೇಡಮ್ ಅವರೇ. ಹೊಸ ವರ್ಷನ ಬಿಚ್ಚಿಡ್ತೀನಿ ಎಳೆ ಎಳೆಯಾಗೆ ಬರ್ದಿಡ್ ಕೇಳಿ. ಯಾವ ನಂಬರಲ್ಲಿ ಯಾವ ಯೋಗಗಳಿದೆ, ಯಾವ ನರ್ಕಗಳಿದೆ ಅಂತ ಬಿಚ್ಚಿಡ್ತೀನಿ. ಅದು ಅವತ್ತು ಮರದಲ್ಲೇ ನೋಡಿ ಪ್ರೋಗ್ರಾಮ್ನ. ನಾನು ಹುಚ್ಚೆದ್ ಕಾಯ್ತಾ ಇದ್ದೀನಿ ಮಾತಾಡಕ್ಕೆ. ಜನವರಿ 1ನೇ ತಾರೀಕು. ಓಕೆ, ಒಳ್ಳೆದಾಗಲಿ. ಮಹೇಶ್ವರಿ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಅಲ್ಲ ಗುರುಜಿ, ನೀವು ಇಷ್ಟೊತ್ತು ಅವರಿಗೆ ನೇರವಾಗಿ ಹೇಳಿದ್ರಿ ಈ ತರ ಆಗುತ್ತೆ ಅವ್ರಿಗೆ ಕೆಟ್ಟದಾಗತ್ತೆ, ತಮಟೆ ಹೊಡಿಬೇಕು 6 ಅಡಿ 3 ಅಡಿ ಅಂತೆಲ್ಲ ಇಷ್ಟು ನೇರವಾಗಿ ಕಠೋರವಾಗಿ ಹೇಳಿದ್ರಿ. ತಾಯಿ ಮನಸ್ಸು ತುಂಬಾ ನೊಂದಿರತ್ತೆ. ಸೊ ಇವ್ರಿಗೊಂದು ಏನಾದ್ರೂ ಪರಿಹಾರ ಕೊಟ್ರೆ ಚೆನ್ನಾಗಿರತ್ತೆ ಅಂತ ನಾನು ಇದನ್ನ ನೋಡಿ ನನ್ನನ್ನ ಕೇಳಕ್ ಫೋನ್ ಮಾಡಿದೆ. ನನ್ನ ಮಗ ಹೇಗಿದ್ದೇನೆ ಅಂತ. ಅವ್ರ ಮಗ ಅವ್ರಿಗೆ ಗೊತ್ತಿಲ್ಲ. ನಮಗೆ ಇಲ್ಲಿ ಹಾಕಿದ ತಕ್ಷಣ ಗೊತ್ತಾಗತ್ತೆ ಇದು 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 ಏಕಾತನ. ಅಲ್ಲ ಗುರುಜಿ, ನಾವು ಮಾಡ್ತಾ ಇರೋದೇ ಪರಿಹಾರ ಕೊಡೋದಕ್ಕೋಸ್ಕರ. ಪರಿಹಾರ ಹೇಳಿದೆ ನಿಮ್ಗೆ ಇಷ್ಟು ನೋವಾಗ್ಬೋದು ಅಂತ ನನಗೆ ಹೇಳ್ಬೋದು. ನಾನು ನನ್ನನ್ನು ತುಂಬಾ ಜನ ನೋಡ್ತಾರೆ. ನಮ್ಮ ಅಪ್ಪನ ಸಾವು ಹೇಳಿದ್ರೆ ನಮ್ಮ ಅಪ್ಪ ನನ್ನನ್ನು ಬೈದ, ಅಪ್ಪ ನೀನು ಸತ್ತೋಗ್ತಿ ಕಣಪ್ಪ ಅಂತ ಹೇಳಿದೆ. ನನ್ಕಿಂತ ಮುಂಚೆ ನೀನು ಸತ್ತೋಗಿ ಚೆನ್ನಾಗಿ ಊಟ ಮಾಡೋದು ನೀನು ಬೇಗ ಅಂದ್ರು. ನಮ್ಮ ಅಪ್ಪ ಸಾಯ ದಿವಸ ಕ್ಲಾಸ್ ಮಾಡ್ತಿದ್ದೆ. 250 ಜನ ಸ್ಟೂಡೆಂಟ್ ಇದ್ರು. ನಮ್ಮ ಅಪ್ಪ ಇವಾಗ ಸತ್ತೋಯ್ತಾರಂತ ಕಣ್ಣೀರ್ ಆಗ್ತದೆ. ನಮ್ಮ ಅಪ್ಪ ಇನ್ನೂ ಬದುಕಿದ್ರು, ಇವಾಗ ಸತ್ತೋಯ್ತಂತ ಬೆಳಗ್ಗೆ ಹತ್ತೆ. ನಮ್ಮ ಅಪ್ಪ 4 ಡೆತ್ ಆದ್ರು. ನಾನು ಬೆಳಗ್ಗೆ 10 ಹತ್ತೆ. ನಮ್ಮ ಅಪ್ಪ ಇವತ್ತು ಡೆತ್ ಆಯ್ತಾರೆ ಬರ್ದಿಡ್ಕೇಳಿ ಅಂತ 250 ಜನ ಮುಂದೆ ಜಾತಕ ಬಂದು ವಿಶ್ಲೇಷಣೆ ಮಾಡಿದೆ. ಈ ತರ ಸಾಕಷ್ಟು ಮಾಡಿದೆ. ಇದು ಇವ್ರನ್ನ ಕಾಪಾಡ್ಕೋಬೇಕು. ಅಲ್ಲ ಗುರುಜಿ, ಅದೆಲ್ಲ ಸರಿ, ಅದ್ ಗೊತ್ತಾಯ್ತು. ಆದ್ರೆ ಏನೋ ಒಂದ್ ಪರಿಹಾರ, ಎಲ್ಲಾ ಸಮಸ್ಯೆನೂ ಒಂದ್ ಪರಿಹಾರದ ಜೊತೆ ಬರುತ್ತಲ್ವಾ? ಇಟ್ಸ್ ಯೂನಿವರ್ಸಲ್. ಈ ತರದ್ ಒಂದು ಕೆಟ್ಟ ಜಾತಕಕ್ಕೆ ಏನಾದ್ರೂ ಒಂದ್ ಪರಿಹಾರ ಇರ್ಲೇಬೇಕಲ್ಲ. ನಾನೊಂದು ಹೇಳ್ತೀನಿ ಕೇಳಿ. ನನಗೆ ಏನಾದ್ರು ಒಳಗಡೆ ಇರೋದು ಸತ್ಯಾಂಶ ಹೇಳಿದ್ರೆ ಎಲ್ಲರೂ ಅಳ್ಳಾಡೋಗ್ಬಿಡ್ತಾರೆ. ನಾನು ಫಿಲ್ಟರ್ ಮಾಡಿ ಇಷ್ಟು ಹೇಳ್ತಾ ಇದ್ದೀನಿ. ಏನ್ ಹೇಳಿ? ಫಿಲ್ಟರ್ ಮಾಡಿ ಇಷ್ಟು ಹೇಳ್ತಾ ಇದ್ದೀನಿ. ಇವ್ರಿಗೆ ಪಿತ್ರಾಜ್ ಜಾಸ್ತಿ ಬೇಜನ್ ತೋರಿಸ್ತಿದ್ದೆ. 9ನೇ ಮನೇಲಿ ಗುರು ಇದ್ರೆ ಯಪ್ಪ, ಇವ್ರ ಜಮೀನಲ್ಲಿ ಇವ್ರ ಮನೆ ಪಕ್ಕ ಒಂದು ದೇವಸ್ಥಾನ ಇರ್ಬೇಕಿಲ್ಲ, ಇವರೇ ಕಟ್ಟಿರ್ಬೇಕು, ಇಲ್ಲ ಇವ್ರದ್ದು ಎಕರೆ. ಅಂದ್ರೆ ಪಿತ್ರಾಸ್ತಿ ಆಸ್ತಿನ ತಿನ್ನೋ ಮಗ ಹುಟ್ಟಿದ್ದಾನೆ, ಮೊಮ್ಮಗ ಹುಟ್ಟಿದ್ದಾನೆ. ಇವ್ರಿಗೆ ಅಧಿಕಾರ ಕೊಡೋಕೋದ್ರೆ ತಾತನೇ ನೋವು ತಿನ್ಬೇಕಾಗುತ್ತೆ. ಏನ್ ಹೇಳಿ? ಅದೇ ತಾತನೇ ನೋವು ತಿನ್ಬೇಕು. ಇದು ನಾನು ಎಲ್ಲಾ ತರ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ತಾತ ದುಡ್ದಿರೋ ಆಸ್ತಿ, ಅಪ್ಪ ದುಡ್ದಿರೋ ಆಸ್ತಿ, ಇದನ್ನ ತಿನ್ನಕ್ಕೆ 25 ಜನ್ಮ ಬೇಕು. ಇವನ್ ಈ ಜನ್ಮದಲ್ಲಿ ಇವನು ದುಡಿಲೇನಕ್ಕೂ ಹೋದ್ರೆ ಇವನ್ ಪೋಲ್ ಬೀಳ್ಬಿಡ್ತಾರೆ. ಸರಿ ಗುರುಜಿ, ಆದ್ರೆ ನಾನೇನ್ ಕೇಳ್ತಾ ಇರೋದಂದ್ರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯಾರ್ದೊಬ್ರದ್ದು ಈ ತರ ಜಾತಕ ಇದೆ ಅಂತ ಗೊತ್ತಾದ್ರೆ ನೀವೇನು ಪರಿಹಾರನೇ ಕೊಡಲ್ವಾ? ಗೈಡ್ ಮಾಡಿ ಅವ್ರನ್ನ ಆಚೆ ಎಳ್ಕೊಬತ್ತೀನಿ. ನಾನು ಇವ್ರಿಗೆ ಹೇಳೋದು ಒಂದೇ ಒಂದು ಪರಿಹಾರ ಹೇಳ್ತೀನಿ. ನಿಮ್ ಮಗನ್ನ
ಇರೋ ಕೆಲಸ ನೋಡಕ್ ಬಿಟ್ಬಿಡಿ, ಅವ್ನ ಏನು ಮಾಡಕ್ ಬಿಡಬೇಡಿ. ಇವಾಗ ಬಾಡಿಗೆ ಕಲೆಕ್ಷನ್ ಮಾಡೋದು ಇಲ್ವಾ, ಅವ್ರದ್ದು ಇನ್ನೊಬ್ರು ಆರೋಗ್ಯನೇ ಇರುತ್ತೆ, ಮನೇಲಿ ನೆಮ್ಮದಿಗಿರೋ ತರ ನೋಡ್ಕೊಳ್ಳಿ. ಮನೆ ಯಾವಾರ ನೋಡ್ಕೊಳ್ಳೋಂತ ಮಗ ಇವನು, ವ್ಯವಹಾರ ಮಾಡೋ ಮಗ ಅಲ್ಲ ಇವನು, ಮನೆನೇ ವ್ಯವಹಾರವಾಗಿ ನೋಡ್ಬೇಕು. ಇವ್ನ ಟೈಮ್ 41 ಮುಗಿಯೋವರೆಗೂ ಇವ್ನಿಗೆ ಹಿಂಗೆ ಇರುತ್ತೆ. ಅದಾದ್ಮೇಲೆ ಬೆಟರ್ ಆಗುತ್ತೆ, ಒಳ್ಳೇದಾಗುತ್ತೆ. ಇದಕ್ಕೆ ಏನಾದ್ರು ಒಂದು ಶುಕ್ರ ಶಾಂತಿ, ಶುಕ್ರ ಹೋಮವನ್ನ ಮಾಡಿಸ್ಬೇಕು. ಅದು ಮೂಲ ಕಂಜನೂರು ಶುಕ್ರನ್ ಟೆಂಪಲ್ ಅಲ್ಲೇ ಮಾಡಿಸ್ಬೇಕು, ಕಂಜನೂರು ಶುಕ್ರನ್ ಟೆಂಪಲ್. ಇಲ್ಲ ಇದಕ್ಕೊಂದು ಶುಕ್ರವಾರದ ಕಲ್ಲನ್ನ ಮಲ್ಲಿಡಬೇಕು, ತುಂಬಾ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಮತ್ತೆ ಮನೇಲಿ ಯಾವಾಗಲೂ ಮುತ್ತುಂಜಯ ಹೋಮವನ್ನು ಮಾಡಿಸ್ತಾ ಇದ್ರೆ ಒಳ್ಳೆ ಫಲ ಸಿಗುತ್ತೆ. ಇದರಿಂದ ಪರಿಹಾರ ಆಗುತ್ತೆ ಮೇಡಮ್. ಗುರುಜಿ, ಕಾರ್ಯಕ್ರಮದ ಕೊನೆ ಅಂತ ಅಂದ್ರೆ ನೀವು ಸಲಹೆಯನ್ನ ಕೊಡುವಂತಹ ಸಮಯ. ಇವತ್ತು ಯಾವ ಸಲಹೆಯನ್ನ ಕೊಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೋಸ್ಕರ? ನೋಡಿ, 24 ನಂಬರ್ಸು ಸಖತ್ ಬ್ಯೂಟಿಫುಲ್ ಅಂತ ನಂಬರ್ಸ್. ಇದು ಅದ್ಭುತವಾದ ನಂಬರ್ಸು, ತುಂಬಾ ಬ್ಯೂಟಿಫುಲ್ ನಂಬರ್ 24. ನಾನು ತಿಳಿದರ ಪ್ರಕಾರ 100% ಈ ನಂಬರ್ ಅವ್ರಿಗೆ ಈ ನಂಬರ್ಸ್ ಬಡತನ ತಂದು ಕೊಡಲ್ಲ. ದಯವಿಟ್ಟು ನಾನು ಕೈ ಮುಗಿದು ಹೇಳ್ತೀನಿ ಅಂದ್ರೆ, ನಿಮ್ಮ ಮನೆ ಗೇಟಲ್ಲಿ ಡಿಸೈನ್ ಬರುತ್ತೆ ನೋಡಿ, ನಿಮ್ಮ ಮನೆ ಗೇಟ್ ಡಿಸೈನ್, ಮನೆ ಡಿಸೈನ್ ಎಲ್ಲ ಕಡೆ ನಿಮ್ಗೆ ಎಲ್ಲಿ ಗ್ಯಾಪ್ ಇರುತ್ತಲ್ಲ 24 ಅಂತ ವೆಲ್ಡಿಂಗ್ ಅಲ್ಲಿ ನೀವು ಗೇಟ್ ಹತ್ಬೇಕಾದ್ರೆ 24, ಈ ಮನೆ ಒಳಗಡೆ 24. ಇದನ್ನ ನೀವು ಎಲ್ಲಿ ಬರೀತಿರೋ ಅಷ್ಟು ರಾಜಯೋಗ ತಂದು ಕೊಡ್ತೀವಿ. ಈ ವರ್ಷ ಮಾತ್ರ ಡೇಂಜರು. 24 ನಂಬರ್ನ ನಿಮ್ಮ ಮನೇಲಿ ಬರ್ದಿಡಿ, ನಿಮ್ಗೆ ಎಲ್ಲ ರೀತಿಯಲ್ಲೂ ರಾಜಯೋಗ ತಂದು ಕೊಡುತ್ತೆ. 24 ನಾನು ನಿಮ್ಗೆ ಸುಳ್ಳು ಹೇಳಲ್ಲ, ಒಬ್ಬರಿಗೆ 24 ನಂಬರ್ನ ಮೈ ಮೇಲೆ ಹಾಕ್ಸ್ಕೊಟ್ಟೆ. ಅದು ಹೆಚ್ಚು ಕಮ್ಮಿ ಅವ್ರ ಗೋಲ್ಡಲ್ಲಿ ಇವತ್ತು ಹೆಚ್ಚು ಕಮ್ಮಿ ಒಂದು 50-60 ಲಕ್ಷ ಆಗ್ಬೋದು. ಅದು ಗೋಲ್ಡಲ್ಲಿ 24 ನಂಬರ್ ಮಾಡಿ ಹಾಕೊಂಡಿದ್ರು. ಅವ್ರ ಮನೆ ಗೇಟು ಕಾಂಪೌಂಡ್ ಮೇಲೆ ಹತ್ಬೇಕಾರೆಲ್ಲ 24 ಅಂತ ಬರ್ದಿದ್ರು. ಇವತ್ತು ಅವ್ರಿಗೆ ಬಾಡಿಗೆ ತಿನ್ನಕ್ ಆಗದೆ ಇರೋಷ್ಟು ರಾಜಯೋಗವನ್ನಿದೆ. ನಾವು ಈ ಪ್ರೋಗ್ರಾಮ್ ನೋಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. 24 ನಂಬರ್ಸ್ನ ನೀವು ಎಲ್ಲ ಕಡೆ ಬರೀರಿ, ವಿಪರೀತ ರಾಜಯೋಗ ಬರುತ್ತೆ. ಇದು ದೊಡ್ಡ ಪರಿಹಾರ. ನೀವು ಬರೆದು ನೋಡಿ. ನೀವು ಅಲ್ಲ ಗುರುಜಿ, ನಂಬರ್ನ ಎಲ್ಲಾದ್ರೂ ಕೈ ಮೇಲೆಲ್ಲ ಬರ್ಕೊಳ್ಬಹುದು ಅಂದ್ರೆ ನಾನು ನೋಡಿರೋ ಹಾಗೆ 24 ನಂಬರ್ನ ಗ್ರೀನ್ ಪೆನ್ ಅಲ್ಲಿ ಕೈ ಮೇಲೆಲ್ಲ ಬರ್ಕೊಂಡ್ರೆ ಒಳ್ಳೇದಾಗುತ್ತೆ. ಡೇಟಿಗೆ ಮನೆಗೆ ಲಕ್ ಬರಬೇಕು, ಮನೆನೇ ಯೋಗವಂತ ಆಗ್ಬೇಕು ಅಂದ್ರೆ 24 ಬರೀಬೇಕು. ಇವಾಗ ನೀವು ಹಿಂದೆ ನೋಡಿಬೋದು, ಮೆಡಿಕಲ್ ಸ್ಟೋರ್ 24 ಅವರ್ಸ್ ಅಂತ ಹಾಕಿರ್ತಾರೆ, ಚೆನ್ನಾಗಿರ್ತಾರೆ. ಮುಂಚೆ ಹಾಸ್ಪಿಟ್ಲ್ 24 ಅಂತ ಹಾಕಿರ್ತಾರೆ. ಇವತ್ತು ಹಾಸ್ಪಿಟ್ಲ್ ಹಾಳಾಗಿದೆ ಅಂತ ಎಲ್ಲೂ ತೋರಿಸಿದ್ರೆ ನೋಡಿ, ನೀವು ಹಾಸ್ಪಿಟ್ಲ್ ಹಾಳಾಗಿ ಹೋಗ್ಬಿಡ್ತಂತಿಲ್ಲ, ಮೆಡಿಕಲ್ ಸ್ಟೋರ್ ಹಾಳಾಗಿದೆ ಅಂತೆಲ್ಲ. 24 ಅನ್ನೋ ನಂಬರ್ಸ್ ಎಲ್ಲೆಲ್ಲಿ ಬರೀತಾರಲ್ಲ ರಾಜಯೋಗ ಬರುತ್ತೆ. ನಿಜವಾಗ್ಲೂ 24 ಅನ್ನೋದನ್ನ ನೀವೆಲ್ಲರೂ ಇವತ್ತು ಬರೀರಿ ಮನೇಲಿ, ವಿಪರೀತ ರಾಜಯೋಗ ಬರುತ್ತೆ. ನಾನಂತೂ ತುಂಬ ಕಡೆ ಬರೆದಿಡ್ತೀನಿ. ನನ್ನ ಲೈಫ್ ಸ್ಟಾರ್ಟ್ ಆಗಿದೆ 2400 ರೂಪಾಯಿಂದ ನನ್ನ ಲೈಫ್ ಸ್ಟಾರ್ಟ್ ಆಯಿತು. ನನ್ನ ಫೇವ್ರೇಟ್ ನಂಬರ್ 6. ನಾನು 6ನ ಅದ್ರಲ್ಲಿ 24 ನನ್ನ ಫೇವ್ರೇಟ್ ನಂಬರು. ಬರೀರಿ, ಸೂಪರ್ ರಿಸಲ್ಟ್ ಬರುತ್ತೆ. ವೀಕ್ಷಕರೇ, ಗುರೂಜಿ ಹೇಳಿದ್ದಾರೆ ಇವತ್ತಿನ ದಿನದ ಸಲಹೆಯಲ್ಲಿ 24ನೇ ನಂಬರ್ ಎಷ್ಟು ಅದ್ಭುತವಾದಂತಹ ನಂಬರ್ ಅಂತ. ಆದಷ್ಟು ಈ ನಂಬರ್ನ ನಿಮ್ಮ ಮನೆಯಲ್ಲಿ ಹೆಚ್ಚೆಚ್ಚಾಗಿ ಬಳಸಿ, ಅದನ್ನ ಬರೆದು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ, ಅಥವಾ ಮನೆಯಲ್ಲಿ ಎಲ್ಲಾದ್ರೂ ಅದನ್ನ ಬರೆದು ಹ್ಯಾಂಗ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಗುರೂಜಿ, ಸಲಹೆ ನೀಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಇವತ್ತು 24ನೇ ನಂಬರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಅದಕ್ಕೆ ಯಾವುದೆಲ್ಲ ಅದೃಷ್ಟವಾದಂತಹ ಸಂಖ್ಯೆ ಅಂತ ಹೇಳಿದ್ದೀರಾ, ಹಾಗೆ ಅದೃಷ್ಟ ಬಣ್ಣಗಳ ಬಗ್ಗೆ ಕೂಡ ಹೇಳಿದ್ದೀರಾ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರೂಜಿ. ನಮಸ್ಕಾರ. ಇಷ್ಟ ತನಕ ನಮ್ಮ ಕಾರ್ಯಕ್ರಮ ನೋಡೋದು ಸಕಲ ಸಂಪತ್ತು ಐಶ್ವರ್ಯ ಕೊಡಲಿ ಎಂದು 9 ನಾವುಗಳು ನನ್ನ ಬ್ರಹ್ಮ ನನ್ನ ಭದ್ರಕಳಿ ನಿಮ್ಮನ್ನು ಸದಾ ಚೆನ್ನಾಗಿರ್ಲಿ ಅಂತೇಳಿ ಕೈ ಮುಗಿತೀನಿ. ನಿಮಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ವೀಕ್ಷಕರೇ, ಇದಾಗಿತ್ತು ನಮ್ಮ ಇವತ್ತಿನ ಜಿ ಪಿಕ್ಚರ್ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿಯವರ ಜೊತೆ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ, ನೆಮ್ಮದಿಯ ಜೀವನವನ್ನ ನಮ್ಮದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.